ಈಗಾಗಲೇ ಎಲ್ಲ ಹಿಂದುಳಿದ ವರ್ಗ ಇರ್ಬೋದು, SC ಇರ್ಬೋದು, ಲಿಂಗಾಯತರು ಇರ್ಬೋದು, ನಾವು ಕೂಡ ನಾಳೆ ಒಕ್ಕಲಿಗರೆಲ್ಲ ಸಭೆ ಸೇರ್ತಾ ಇದ್ದೀರಿ. ಅಲ್ಲಿ DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಒಕ್ಕಲಿಗ ಜಾತಿನೂ ಕೂಡ ಜಾತಿ ಅಂದ್ರೆ ಒಕ್ಕಲಿಗ ಜಾತಿನೂ ಕೆಡ್ಸಕ್ಕೆ ಈ ಸರ್ಕಾರ ಹುನ್ನಾರ ಮಾಡ್ತಾ ಇದೆ. ಒಕ್ಕಲಿಗರನ್ನು ಕೂಡ ನನಗಿರೋ ಮಾಹಿತಿ, ಸಿದ್ದರಾಮಯ್ಯನವರ ಕಿತಾಪತಿ ಕುತಂತ್ರ, ಅವರ ಸುತ್ತು ಇರ್ತಕ್ಕಂಥ ಈ ನಗರ ನಕ್ಸಲ್ರು ಏನು ಅಂತ ಹೇಳಿದ್ರೆ ಒಕ್ಕಲಿಗ ಮುಸ್ಲಿಮು, ಒಕ್ಕಲಿಗ ಕ್ರಿಶ್ಚಿಯನ್ನು, ಈ ಥರದ್ದೆಲ್ಲ ಮಾಡಬೇಕು ಅನ್ನೋ ಒಂದು ಹುನ್ನಾರವನ್ನ ಅವ್ರಿಗೆ ಯಾರೋ ಒಂದು ರಾಜಕೀಯದ ಟಾಸ್ಕ್ ಕೊಟ್ಟಿರಬೇಕು ಸಿದ್ದರಾಮಯ್ಯನವ್ರಿಗೆ. ಇಲ್ಲ ಅಂದ್ರೆ ಇಷ್ಟು ಸ್ವಾತಂತ್ರ್ಯ ಬ್ರಿಟಿಷರ ಕಾಲದಿಂದ, ಬ್ರಿಟಿಷರು 100 ವರ್ಷ ನಮ್ಮನ್ನು ಆಳಿದ್ರು. ಮುಸಲ್ಮಾನರು ಕೂಡ ಈ ದೇಶವನ್ನ ಹಲವಾರು ಭಾಗಗಳಲ್ಲಿ ರಾಜ್ಯ ಮಾಡಿದ್ದಾರೆ. ಯಾರು ಮಾಡದೇ ಇರುವಂತ ಈ ಅಧರ್ಮದ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂದ್ರೆ ಮೋಸ್ಟ್ಲಿ ಅವ್ರ ಹೈಕಮಾಂಡ್ ಎಲ್ಲೋ ಈ ಟಾಸ್ಕ್ ಕೊಟ್ಟಿರ್ಬೇಕು. ಸೋನಿಯಾ ಗಾಂಧಿ ಅವರು ಮೋಸ್ಟ್ಲಿ ಅವ್ರು ಕ್ರಿಶ್ಚಿಯನ್ ಇರೋದ್ರಿಂದ ಅವ್ರು ಟಾಸ್ಕ್ ಕೊಟ್ಟಿರ್ಬೋದು. ಅದರಿಂದ ಇವತ್ತು ಒಕ್ಕಲಿಗರನ್ನು ಕೂಡ ಕ್ರಿಶ್ಚಿಯನ್ನು ಮುಸ್ಲಿಂ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಇದರ ಹಿಂದೆ ದೊಡ್ಡ ಹುನ್ನಾರ ಇದೆ. ಅದಕ್ಕೆ ಎಲ್ಲ ನಮ್ಮ ಒಕ್ಕಲಿಗ ಸ್ವಾಮೀಜಿಗಳು ನಾವು ಎಲ್ಲರೂ ಕೂಡ ಸೇರ್ತಾ ಇದ್ದೀರಿ. ಇದು ಅಕ್ಷಮ್ಯ ಅಪರಾಧ. ಈ ತರ ಒಂದು ಮಾಹಿತಿ ಪಡೆಯುವಂಥದಕ್ಕೆ ಒಂದು ಕಾಲಮನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಸುಮ್ಮನೆ ಏನು ಮಾಡಿರಲ್ಲ. ಏನು ಹೊಸದಾಗಿ ರಾಜಕೀಯಕ್ಕೆ ಬಂದವರಲ್ಲ, ಬಹಳ ಹಳೆಯ ರಾಜಕಾರಣಿ. ಇವರೆಲ್ಲ ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ಇದರಿಂದ ಏನೋ ಷಡ್ಯಂತ್ರ ಇದೆ. ಈ ಷಡ್ಯಂತ್ರದಿಂದನೇ ಸಿದ್ದರಾಮಯ್ಯ ಇದೆಲ್ಲ ಮಾಡ್ತಾ ಇರೋದು.